ಈ ನೆಲದ ಅತ್ಯಂತ ಪ್ರಮುಖವಾದ ಆವರಣ, ಧಾರ್ಮಿಕ ಆವರಣ ಅಂತಂದರೆ ಶೂದ್ರ ಧರ್ಮದ್ದು. ಈ ಶೂದ್ರ ಧರ್ಮದ ಆಕರ ಯಾವುದು ಈ ಶೂದ್ರ ಧರ್ಮ? ಆದರೆ ನಮ್ಮ ಬದುಕಿನ ಆವರಣವನ್ನು ಗಮನಿಸಿ, ನಮ್ಮ ಈ ಒಟ್ಟು ಭಾರತೀಯ ಬದುಕಿನಲ್ಲಿ ನಿರ್ಣಾಯಕವಾದದ್ದು ಮತ್ತು ಅತ್ಯಂತ ವಿಸ್ತಾರವಾದದ್ದು ಈ ಶೂದ್ರ ಧರ್ಮ. ಪ್ರಬುದ್ಧ ಭಾರತಕ್ಕೆ ನನ್ನ ನಮಸ್ಕಾರಗಳನ್ನು ಮೊದಲಿಗೆ ತಿಳಿಸಿ, ಈ ಹೊತ್ತಿನ ಈ ಮಾತುಕತೆಯ ಕ್ಯಾನ್ವಾಸ್ ತುಂಬ ದೊಡ್ಡದು. ಅದರ ಆರಂಭವನ್ನು ಅಂಬೇಡ್ಕರ್ ಅವರ ಈ ಮಾತಿನಿಂದ ಆರಂಭಿಸಬಹುದು ಅಂತ ನಾನು ಅಂದ್ಕೋತೇನೆ. ಅಂಬೇಡ್ಕರ್ ಅವರ ಈ ಮಾತು, ನಾನು ಪರಮಋಣಿಯಾಗಿರುವ ಏಕೈಕ ವ್ಯಕ್ತಿ ಎಂದರೆ ಗೌತಮ. ಹೌದು, ನಿಜವಾಗಿಯೂ ನನ್ನ ಸರ್ವಸ್ವವು ಅವನಿಂದಲೇ. ವಿಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಆಧುನಿಕ ವ್ಯಕ್ತಿಯೊಬ್ಬನು ಒಂದು ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದರೆ ಅದು ಕೇವಲ ಬೌದ್ಧ ಧರ್ಮ ಮಾತ್ರ. ಯಾಕೆಂದರೆ ಅದನ್ನು ಬಿಟ್ಟು ಬೇರೆ ಯಾವ ಧರ್ಮವೂ ವೈಜ್ಞಾನಿಕ ಪರೀಕ್ಷೆಗಳನ್ನು ಗೆದ್ದು ಯಶಸ್ವಿಯಾಗಿ ಹೊರಹೊಮ್ಮಲಾರದು. ಸುಮಾರು 35 ವರ್ಷಗಳಷ್ಟು ದೀರ್ಘಕಾಲ ಎಲ್ಲ ಧರ್ಮಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದ ನಂತರವೇ ಈ ನಿಲುವಿಗೆ ತಲುಪಿದ್ದೇನೆ. ಹೀಗೆ ಬೌದ್ಧ ತಾತ್ವಿಕತೆಯನ್ನು ತಲುಪಿದ ಅಂಬೇಡ್ಕರ್ ಅವರ ಆಧ್ಯಾತ್ಮಿಕ ಅನುಸಂಧಾನದ ಸ್ವರೂಪ ಎಂಥದ್ದು ಅನ್ನುವ ಪ್ರಶ್ನೆಯನ್ನು ಎದುರಿಗಿಟ್ಟುಕೊಂಡ್ರೆ ತಕ್ಷಣವೇ ಈ ಆಧ್ಯಾತ್ಮಿಕತೆ ಅನ್ನುವ ಪದ ಕೆಲವು ಗೊಂದಲಗಳನ್ನು ಉಂಟು ಮಾಡ್ತದೆ. ಒಂದು ವಿಷಯನ ಬಂತೇಜಿ ಸ್ಪಷ್ಟಪಡಿಸಿದರು, ಅಂದರೆ ಸ್ಪಿರಿಚುಯಾಲಿಟಿ ಈಸ್ ನಾಟ್ ಜಸ್ಟ್ ಡಿವೈನ್, ಇಟ್ ಈಸ್ ಬ್ಲೆಂಡೆಡ್ ವಿತ್ ರೀಸನಿಂಗ್ ಅನ್ನುವ ಒಂದು ಮಾತನ್ನು ಬಹಳ ಮುಖ್ಯವಾಗಿ ತಂದರು. ಅಂಬೇಡ್ಕರ್ ಅವರು ಕೂಡ ಬುದ್ಧನನ್ನು ಯಾಕೆ ಸ್ವೀಕರಿಸ್ತಾ ಇದ್ದೇನೆ ಅನ್ನುವುದಕ್ಕೆ ಕೊಟ್ಟ ಮೊಟ್ಟ ಮೊದಲ ಉತ್ತರ ಅಂದರೆ ಅವನೊಬ್ಬ ವಿಜ್ಞಾನಿ ಅಂತ. ಒಬ್ಬ ವಿಜ್ಞಾನಿಯನ್ನಾಗಿ ನಾವು ಬುದ್ಧನನ್ನು ನೋಡ್ತಿದ್ದೇವ. ನಿಜ, ಒಬ್ಬ ಧ್ಯಾನಕ್ಕೆ ಕುಳಿದ ಆ ಮೂರ್ತಿಯನ್ನು ತುಂಬ ಮಟ್ಟಿಗೆ ಆರಾಧಿಸ್ತಾ ಇದ್ದೇವೆ. ಆದರೆ ಅವನೊಬ್ಬ ವಿಜ್ಞಾನಿ ಅನ್ನುವ ರೀತಿಯಲ್ಲಿ ಲೋಕವನ್ನು ಸರಿಯಾಗಿ ವಿವರಿಸಿಕೊಟ್ಟ ಮೊಟ್ಟ ಮೊದಲ ವಿಜ್ಞಾನಿ ಅಂತ ಅವನನ್ನು ನೋಡಬೇಕಿತ್ತು. ಹಾಗೆ ನಾವು ಯಾಕೆ ನೋಡ್ತಾ ಇಲ್ಲ? ಎರಡನೇದಾಗಿ, ಈ ಲೋಕದ ಸಂಕಟಕ್ಕೆ ಸೂಕ್ತ ಪರಿಹಾರಗಳನ್ನು ಸೂಚಿಸಿದ ಒಬ್ಬ ವೈದ್ಯನನ್ನಾಗಿ ಅವನನ್ನು ನೋಡಬೇಕಾಗಿತ್ತು. ಈ ಎರಡೂ ನೋಟದ ಸಾಧ್ಯತೆಗಳಿರುವುದು ಬೌದ್ಧ ಧರ್ಮೀಯವಾಗಿ ನೋಡಿದರೆ ಸಾಲದು, ಒಂದು ಆಧ್ಯಾತ್ಮಿಕವಾದ ದೃಷ್ಟಿಕೋನ ಇದಕ್ಕೆ ಬೇಕಾಗುತ್ತೆ. ಈ ಆಧ್ಯಾತ್ಮ ಅಥವಾ ಈ ಸ್ಪಿರಿಚುಯಾಲಿಟಿ ಅಂದ ತಕ್ಷಣವೇ ಒಂದು ಎದುರ ಬದರ ಸೃಷ್ಟಿಯಾಗುತ್ತೆ. ಅದೇನು ಅಂದರೆ, ಈ ಆಧ್ಯಾತ್ಮಿಕತೆಗೆ ಪ್ರಥಮ ಎದುರಾಳಿಗಳು ಯಾರಪ್ಪ ಅಂದರೆ ಧರ್ಮಗಳು. ಜಗತ್ತಿನ ಎಲ್ಲ ಧರ್ಮಗಳು ಆಧ್ಯಾತ್ಮಿಕತೆಯ ಮೊಟ್ಟ ಮೊದಲ ಎದುರಾಳಿಗಳಾಗಿ ನಿಂತ್ಕೋತವೆ. ಯಾಕೆ ಅಂದರೆ, ಈ ನೆಲದಲ್ಲಿ, ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಬಹುಪಾಲು ದೇಶಗಳಲ್ಲಿ ಹುಟ್ಟಿದ ಪ್ರತಿ ಜೀವಿಯು ತಾನು ಅನ್ನ ತಿನ್ನೋದನ್ನು ಕಲಿಯೋಕ್ಕೆ ಮೊದಲು, ನಡೆಯೋದನ್ನು ಕಲಿಯೋಕ್ಕೆ ಮೊದಲು, ನುಡಿಯೋದನ್ನು ಕಲಿಯೋಕ್ಕೆ ಮೊದಲು, ಸ್ವಂತವಾಗಿ ವಿವೇಚಿಸುವುದನ್ನು ಕಲಿಯೋಕ್ಕೆ ಮೊದಲು ಬಹುಪಾಲು ಪ್ರಪಂಚದ ಎಲ್ಲ ಧರ್ಮಗಳ ಎಲ್ಲ ದೇಶಗಳ ಅವಸ್ಥೆಯೂ ಇದೇ ಆಗಿರೋದ್ರಿಂದ ಈ ಮಾತನ್ನು ಹೇಳಲೇಬೇಕು. ಅದೇನು ಅಂದರೆ, ಪ್ರತಿ ಮಗು ಹೀಗೆ ತನ್ನ ಸ್ವಂತ ವಿವೇಚನೆಯನ್ನು ಬಳಸುವ ಮೊದಲೇ ದೈವವಾದ, ಜಾತಿವಾದ, ಅಥವಾ ಅದನ್ನ ರೇಸಿಸಮ್ ಕೂಡ ಆಗಿರಬಹುದು, ದ್ವೈತಾದ್ವೈತವಾದ, ಅಸ್ಪೃಶ್ಯತಾವಾದ, ಲಿಂಗ ತಾರತಮ್ಯವಾದ, ಇಂಥ ಅನೇಕ ಬಂಧನಗಳ ಜೊತೆಗೆ ತನ್ನ ಬದುಕನ್ನು ಆರಂಭಿಸುತ್ತೆ. ನಿಜ, ಇದರಲ್ಲಿ ಕೆಲವು ದೈವವಾದ ಇತ್ಯಾದಿ ಸಂಗತಿಗಳು ಅದರದ್ದೇ ಆದ ಸ್ವಂತ ತೀರ್ಮಾನಗಳಾದರೆ ಓಕೆ. ಆದರೆ ಹಾಗೆ ಅದರದ್ದೇ ಆದ ಸ್ವಂತ ತೀರ್ಮಾನಗಳನ್ನು ತೀರ್ಮಾನಿಸಿ ತೆಗೆದುಕೊಳ್ಳುವ ಮೊದಲೇ
ಬಹುಪಾಲು ಭಾರತದ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಪ್ರತಿ ಮನುಷ್ಯ ಜೀವಿಯು ಆರಂಭಿಸುವುದೇ ಹೀಗೆ ಜೀತದ ಮೂಲಕ. ಇಂಥ ಜೀತ ಇದೆಯಲ್ಲ, ಈ ಜೀತದ ಬಿಡುಗಡೆಗೆ ಬೇಕಿರುವುದು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ. ಆ ಆಧ್ಯಾತ್ಮಿಕತೆಯ ಅಗತ್ಯ ಈ ನೆಲಕ್ಕಂತೂ ಇನ್ನೂ ಅನೇಕ ರೀತಿಯ ಒತ್ತಡಗಳನ್ನು ನಿರ್ಮಾಣ ಮಾಡಿದೆ. ಅದೇನೆಂದರೆ, ಇಡೀ ಭಾರತವೇ ಹಲವು ಸ್ತರಗಳ ಕಾಲೋನಿ. ಈ ಕಾಲೋನಿ ಅನ್ನೋ ಪದನ ಬಲು ಚೆನ್ನಾಗಿ ನಾವು ನಗರಗಳಲ್ಲಿ ಇಂಥಲ್ಲಿ ಹಳ್ಳಿನಲ್ಲಿ ಬಲು ಚೆನ್ನಾಗಿ ಅಲ್ಲ, ಸರಿಯಾಗಿ ಬಳಸ್ತೇವೆ. ಕಾಲೋನಿ ಅನ್ನೋದು ದಲಿತ ಕೇರಿಗಳಿಗೆ. ಆದರೆ ಅದಷ್ಟೇ ಕಾಲೋನಿಗಳಲ್ಲ, ಭಾರತದಲ್ಲಿ ಅದೆಷ್ಟು ಕಾಲೋನಿಗಳಿದ್ದಾವೆ ನೋಡಿ. ದಲಿತರು, ಸಮಸ್ತ ಸವರ್ಣೀಯರಿಗೆ ಮತ್ತು ಮೇಲುಜಾತಿಗಳಿಗೆ ಕಾಲೋನಿ. ಇಡೀ ಭಾರತದ ಮಹಿಳೆಯರು ಪುರುಷಾಧಿಕಾರದ ಪುರುಷ ದಬ್ಬಾಳಿಕೆಗೆ ಕಾಲೋನಿ. ಇಡೀ ಶೂದ್ರರ ಆಹಾರ, ವೈದಿಕರ ಆಹಾರಕ್ಕೆ ಕಾಲೋನಿ. ಅದೆಷ್ಟು ನಮ್ಮ ಮಾತು, ನಮ್ಮ ಭಾಷೆ ಕೂಡ ಮತ್ತೊಂದು ಭಾಷೆಯ ಕಾಲೋನಿ. ಇಡೀ ದ್ರಾವಿಡ ಭಾರತ ಉತ್ತರದ ವೈದಿಕ ಭಾರತಕ್ಕೆ ಕಾಲೋನಿ, ದಕ್ಷಿಣವೇ ಉತ್ತರಕ್ಕೆ ಕಾಲೋನಿ. ಅದೆಷ್ಟು ಸ್ತರಗಳ ಕಾಲೋನಿನಲ್ಲಿ ನಾವು ನಮ್ಮ ಬದುಕನ್ನು ಹೀಗೆ ಸಿಕ್ಕಾಕ್ಕೊಳೋ ಹಾಗೆ ಮಾಡಿದ್ದೇವೆ. ಹಾಗಾದರೆ ಈ ಕಾಲೋನಿಯಿಂದ ಹೇಗೆ ಬಿಡುಗಡೆಯಾಗೋದು? ದಿಸ್ ಕಾಲೋನೈಸೇಷನ್ ಇದೆಯಲ್ಲ, ಈ ಕಾಲೋನೈಸೇಷನ್ ಪ್ರೋಸೆಸ್ ಇದೆಯಲ್ಲ, ನಮಗೆ ಬಹುಶಃ ಒಂದು ರಾಜಕೀಯ ಬಿಡುಗಡೆಯನ್ನೇ ನಾವು ಸ್ವಾತಂತ್ರ್ಯ ಅನ್ನುವ ರೀತಿಯಲ್ಲಿ ಅನುಭವಿಸ್ತಾ ಇದ್ದೇವೆ. ನಿಜ, ಬಹುಶಃ ಪ್ರಜಾಸತ್ತೆಗಿಂತ ಮೀರಿದ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮನುಷ್ಯನ ಈವರೆಗಿನ ಅತ್ಯಂತ ಶ್ರೇಷ್ಠವಾದ ಆವಿಷ್ಕಾರ ಯಾವುದಪ್ಪ ಅಂದ್ರೆ ನನ್ನ ಕೇಳಿದ್ರೆ, ವೈಯಕ್ತಿಕವಾಗಿಯೂ ಮತ್ತು ನನ್ನ ಖಚಿತವಾದ ಗಾಢವಾದ ನಂಬಿಕೆ ಅದ್ಯಾವುದು ಅಂದರೆ ಅದು ಪ್ರಜಾಸತ್ತೆ. ಅಂಥ ಒಂದು ಪ್ರಜಾಸತ್ತೆಯಲ್ಲಿ ಕೂಡ ನಾವೀಗ ಇಷ್ಟೊಂದು ಸ್ತರಗಳ ಕಾಲೋನಿಯ ಜೊತೆಗೇ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಒಂದು ಮಾತನ್ನು ಚೆನ್ನಿ ಸರ್ ಹೇಳ್ತಾ ಇದ್ದರು. ಅದೇನು ಅಂದರೆ, ನಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸೋದು, ಕಾಲೇಜುಗಳಿಗೆ ಕಳಿಸೋದು ಅಂದರೆ ವಿದ್ಯಾವಂತರನ್ನು ಮಾಡೋದು ಅಂತ ಅಲ್ಲ, ಫ್ಯಾಸಿಸ್ಟ್ರನ್ನಾಗಿ ಮಾಡೋದು. ಹೌದಲ್ವಾ? ನಾವು ಅದೇ ಮಾತನ್ನು ಕುವೆಂಪು ಹೇಳಿದರು. ಹುಟ್ಟುತ್ತಿದ್ದ ಹಾಗೆ ಎಲ್ಲ ಜೀವಿ, ಎಲ್ಲ ಮಗು ವಿಶ್ವಮಾನವ. ಆದರೆ ನಾವು ಅವನನ್ನು ಕುಬ್ಜನನ್ನಾಗಿಸುವ, ಹಾಗೆ ಸೀಮಿತಗೊಳಿಸುವ ಪ್ರಾಸೆಸ್ ಇದೆಯಲ್ಲ, ಅದು ಶಾಲೆ ಅಲ್ಲ, ಮನೆಯೇ ಆ ಥರದ ಒಂದು ಫ್ಯಾಸಿಸ್ಟ್ರನ್ನಾಗಿಸುವ ಆವರಣ ಆಗಿರುತ್ತೆ. ಇದೊಂದು ಬಹಳ ಗಂಭೀರವಾದ ಸಂಗತಿ. ಹಾಗಾಗಿ ಇಂಥ ಇಕ್ಕಟ್ಟಿನಲ್ಲಿ, ಇಂಥ ಕಾಲೋನಿಗಳಲ್ಲಿ ಬದುಕುತ್ತಿರೋ ನಾವೆಲ್ಲರೂ ಕಾಲೋನಿಗಳಲ್ಲಿ ಬದುಕ್ತಾ ಇದ್ದೇವೆ. ನಾನೀಗ ಈ ಕಾಲೋನಿ ಅನ್ನೋ ಮಾತನ್ನು ಮೇಲ್ಜಾತಿಯನ್ನು ಹೊರತುಪಡಿಸಿ ಮಾತಾಡ್ತಿಲ್ಲ. ಯಾವ ಜಾತಿ ಈ ಹೊತ್ತು ತುಳಿಯುವ ಸಮೂಹ ಅಂತ ಇದೆಯೋ ಆ ಜಾತಿ ಕೂಡ ಇಂತಹ ಒಂದು ಕಾಲೋನಿಯೇ ಆಗಿದೆ. ಯಾಕೆ, ಹೇಗೆ ಅಂಥದ್ದೊಂದು ಕಾಲೋನಿ ಆಗಿರುತ್ತೆ ಅಂದರೆ, ನಮ್ಮಲ್ಲಿ ಅವಧೂತ ಪ್ರಜ್ಞೆ ಅಂಥದ್ದೊಂದು ಸ್ಪಿರಿಚುಯಾಲಿಟಿಯ ಒಂದು ಎಲಿಮೆಂಟ್. ಅದು ಒಂದು ಮಾತು ಹೇಳುತ್ತೆ. ಯಾವುದಪ್ಪ ಅವಧೂತ ಪ್ರಜ್ಞೆ ಅಂದರೆ, ಯಾವ ಪ್ರಜ್ಞೆ ಚಾಂಡಾಲನನ್ನು ಚಾಂಡಾಲತ್ವದಿಂದಲೂ ಬ್ರಾಹ್ಮಣನನ್ನು ಬ್ರಾಹ್ಮಣತ್ವದಿಂದಲೂ ಬಿಡುಗಡೆಗೊಳಿಸುತ್ತೋ ಅದು ಅವಧೂತ ಪ್ರಜ್ಞೆ. ಬಿಡುಗಡೆ ಬೇಕಿರೋದು ಬರೀ ಚಾಂಡಾಲನಿಗಲ್ಲ, ಅದು ಬ್ರಾಹ್ಮಣನಿಗೂ ಅಷ್ಟೇ ಅಗತ್ಯವಾಗಿದೆ. ಯಾಕೆ ಅಂದರೆ, ಅಂಥದ್ದೇ ಒಂದು ಅನೈಸರ್ಗಿಕವಾದ ಬದುಕನ್ನು, ಜೀವನ ಕ್ರಮವನ್ನು ಅವರೂ ಬಾಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸುಖವಾಗಿರೋರು ಯಾರು? ತುಳಿತಿರೋನೋ ತುಳಿಸ್ಕೊತಿರೋನೋ? ತುಳಿತಿರೋನಿಗೂ ಅದೇ ಬಂಧನ, ತುಳಿಸ್ಕೊತಿರೋನೋ ಕೈ ಮುಕ್ಕೊಂಡು ಕೂತಿದ್ದಾನೆ, ಅವನಿಗೂ ಕೂಡ ಇಬ್ಬರೂ ಬಂಧಿಗಳಾಗಿದ್ದಾರೆ. ಹಾಗಾದರೆ ಈ ಇಬ್ಬರೂ ಬಂಧಿಗಳಾಗಿರುವ ಈ ಬಂಧನದಿಂದ ಬಿಡುಗಡೆ ಹೇಗೆ ಸಾಧ್ಯ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ಅಂಬೇಡ್ಕರ್ ಅವರ ಎದುರಿಗೆ ಇದ್ದದ್ದು ಇದು ಬಹಳ ಮುಖ್ಯವಾದ ಸಂಗತಿ. ಅಂಬೇಡ್ಕರ್ ಅತ್ಯಂತಿಕವಾಗಿ ಪ್ರಜಾಸತ್ತಾವಾದಿ, ಅತ್ಯಂತಿಕವಾಗಿ ವಿಜ್ಞಾನವನ್ನು ನಂಬಿದ, ವೈಚಾರಿಕತೆಯ ರೀಸನಿಂಗನ್ನು ನಂಬಿದ, ಅತ್ಯಂತ ಎಚ್ಚರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ, ಯಾವುದಕ್ಕೂ ಹಾಗೆ ಒಂದು ಪ್ರಶ್ನಾತೀತ ಬದ್ಧತೆಯನ್ನು ಯಾವುದಕ್ಕೂ ಒಪ್ಪದ ಅಂಬೇಡ್ಕರ್ ಅವರ ಈ ಬದುಕಿನ ಬಹಳ ಮುಖ್ಯವಾದ ಅನುಸಂಧಾನ ಈ ಆಧ್ಯಾತ್ಮಿಕತೆ ಇದೆಯಲ್ಲ, ಇದು ತುಂಬ ಗಂಭೀರವಾದ ಭಾರತದ ಸಂದರ್ಭದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಅಂಬೇಡ್ಕರ್
ಕೇವಲ ಒಂದು ಸಂವಿಧಾನವನ್ನು ಕೊಡಲಿಲ್ಲ. ಅವರ ರಾಜಕೀಯ ಸಂವಿಧಾನದ ಬಗ್ಗೆ ನಾವು ತುಂಬ ಮಾತನಾಡಿದ್ದೇವೆ, ಮಾತನಾಡ್ತಲೇ ಇದ್ದೇವೆ. ಆದರೆ ಅವರ ರಾಜಕೀಯ ಸಂವಿಧಾನದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಮತ್ತೊಂದು ಸಂವಿಧಾನವನ್ನು ಅವರು ನಮಗೆ ನೀಡಿದ್ದಾರೆ. ಅದು ಅವರ ಸಾಂಸ್ಕೃತಿಕ ಸಂವಿಧಾನ. ಈ ಸಾಂಸ್ಕೃತಿಕ ಸಂವಿಧಾನ ಇದೆಯಲ್ಲ, ಇದು ಭಾರತೀಯರ ಬದುಕನ್ನು, ಅದು ಯಾವ ಆವರಣದಲ್ಲೇ ಇರಲಿ, ಯಾವ ಆವರಣದಲ್ಲಿದ್ದರೂ ಈ ಸಾಂಸ್ಕೃತಿಕ ಸಂವಿಧಾನ ಅವರ ಪ್ರತಿನಿತ್ಯದ ಬದುಕಿನ ನಡೆಗಳನ್ನು ನಿರ್ಣಯಿಸುತ್ತೆ ಮತ್ತು ಅದನ್ನು ನಿರ್ವಹಿಸುತ್ತೆ. ಹಾಗಾಗಿ ನಾವೆಲ್ಲ ಈ ಅನೇಕ ಸಾಂಸ್ಕೃತಿಕ ಸಂವಿಧಾನಗಳ ಬಂಧಿಗಳಾಗಿದ್ದೇವೆ. ನಮಗಿನ್ನೂ ಸ್ವಾತಂತ್ರ್ಯೋತ್ತರ ಕಾಲ ತುಂಬ ಮುಂದಿದೆ ಅಥವಾ ಬಹಳ ದೂರ ಇರುವಂಥ ಸಂಗತಿ. ನಾವು ಬಹಳ ಸುಲಭವಾಗಿ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಈ 4 ವರ್ಣಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿರೋವಂಥ ಸಂಗತಿಗಳ ಬಗ್ಗೆ ನಾನು ಮತ್ತೆ ಮಾತಾಡಲಿಕ್ಕೆ ಹೋಗೋಲ್ಲ. ಈಗಿರೋದು 2 ವರ್ಣಗಳು, ಒಂದು ಬ್ರಾಹ್ಮಣ ವರ್ಣ, ಇನ್ನೊಂದು ಶೂದ್ರ ವರ್ಣ. ಇನ್ನು ಉಳಿದವನು ಇವರೇ ಹಂಚಿಕೊಂಡಿದ್ದಾರೆ, ಅವರಷ್ಟು ಇವರಷ್ಟು ಹಂಚಿಕೊಂಡಿದ್ದಾರೆ. ಹಾಗಾಗಿ ಈಗ ಈ 2 ವರ್ಣಗಳಿರುವಂಥ ಈ ಆವರಣದಲ್ಲಿ ಕೂಡ ನಾವು ಇನ್ನೊಂದು ವಿಂಗಡಣೆಯನ್ನು ಮಾಡಿಕೊಳ್ಬೇಕು. ಇಡೀ ಭಾರತ ಈ ಹೊತ್ತು ಹೀಗೆ ವಿವಿಧ ಕಂಪಾರ್ಟ್ಮೆಂಟ್ಗಳಲ್ಲಿ ಸಿಕ್ಕಾಕ್ಕೊಂಡಿದೆ. ಯಾವ್ಯಾವ ಕಂಪಾರ್ಟ್ಮೆಂಟ್ಗಳು? ಇಡೀ ಭಾರತವನ್ನು ಗಮನಿಸಿ, ಇಡೀ ಭಾರತದ ಈ ಬದುಕಿನ ಜೀವನ ವಿಧಾನವನ್ನು ಗಮನಿಸಿ ಹೇಳೋದಾದರೆ ಮುಖ್ಯವಾಗಿ 4 ಆವರಣಗಳನ್ನು ನಾವು ಗುರುತಿಸ್ಕೋಬೋದು. ಒಂದು ಸೆಮಿಟಿಕ್ ಧರ್ಮಗಳು ಅಂತ ಕರೆಯಬಹುದಾದಂಥ ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಯಹೂದಿ, ಇದು ಒಂದು ಆವರಣ ಇದೆ. ಇನ್ನೊಂದು ಬಹಳ ಸೂಕ್ಷ್ಮವಾಗಿ ಮತ್ತು ಎಚ್ಚರದಿಂದ ಗುರುತಿಸಿಕೊಳ್ಳಬೇಕಾದ ಆವರಣ ವೈದಿಕ ಆವರಣ. ವಿಶೇಷ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ವೇದ, ಉಪನಿಷತ್ತು, ಸ್ಮೃತಿಗಳು, ವಿಶೇಷವಾಗಿ ಮನುಸ್ಮೃತಿ. ಅದರಲ್ಲೂ ಋಗ್ವೇದದ 90ನೇ ಸೂಕ್ತವಾದಂಥ ಪುರುಷ ಸೂಕ್ತದಿಂದ ನಿರ್ಣಯಿತವಾಗುತ್ತಿರುವ ಭಾರತೀಯ ಜೀವನ ಕ್ರಮವನ್ನೇ ಮುಂದಿಟ್ಟಿರುವಂಥ ಆ ವೈದಿಕ ಆವರಣ, ಇದು 2ನೇ ಆವರಣ. 3ನೇ ಆವರಣ ಈ ಶ್ರಮಣಧಾರೆಗಳು. ಶ್ರಮ ಅನ್ನುವ ಮಾತನ್ನು ಬಂತೇಜಿಗಳು ಬಹಳ ಮುಖ್ಯವಾಗಿ ಹೇಳಿದರು. ಅದು ಶ್ರಮದಿಂದ ತೀರ್ಮಾನಿಸಬೇಕಾದದ್ದು, ಅಥವಾ ಬೆಳಿಗ್ಗೆ ಚೆನ್ನೈ ಸರ್ ಕೂಡ ಅದನ್ನು ಬಹಳ ಮುಖ್ಯವಾಗಿ ಹೇಳಿದರು. ಈ ಆವರಣಗಳಿದ್ದಾವಲ್ಲ, ಈ ಶ್ರಮಣಧಾರೆಗಳಿದ್ದಾವಲ್ಲ, ಬೌದ್ಧ, ನಾಥ, ಸಿದ್ಧ, ಜೈನ ಮತ್ತು ಈ ನೆಲಕ್ಕೆ ಸಂಬಂಧಿಸಿದಂಥ ಸಂಪ್ರದಾಯಗಳು ಅಂತ ಕರೆಯಬಹುದಾದಂಥ ಅಥವಾ ಪಂಥಗಳು ಅಂತ ಕರೆಯಬಹುದಾದಂಥ ವಚನ, ಅಚಲ, ಆರೂಢ, ಅವಧೂತ, ಆಜೀವಿಕ, ಈ ತಾತ್ವಿಕತೆಯ ಒಂದು ಆವರಣ ಈ ನೆಲದಲ್ಲಿ ಇದೆ. ಇದು ಅಲ್ಲಲ್ಲೇ ಸಣ್ಣ ಸಣ್ಣ ಪಾಕೆಟ್ಗಳಲ್ಲಿ ಇರಬಹುದಾದದ್ದು ಕೆಲವಾದರೆ, ಒಂದು ಪೂರ್ಣ ಪ್ರಮಾಣದ ಧರ್ಮಗಳಾಗಿ ಕೂಡ ವಿಸ್ತರಿಸಿಕೊಂಡಂಥ ಬೌದ್ಧ, ಜೈನ, ಈ ಆವರಣವು ಕೂಡ ಈ ಇನ್ನೊಂದು ಗುಂಪಲ್ಲಿ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಗುಂಪನ್ನು ನಾವು ಬಿಟ್ಟು ಮಾತಾಡ್ತಾ ಇದ್ದೇವೆ. ಅದನ್ನು ಗುರುತಿಸ್ಲಿಕ್ಕೋಸ್ಕರ ನಾನು ಇಷ್ಟೊಂದು ದೊಡ್ಡ ಪೀಠಿಕೆಯನ್ನು ಹಾಕ್ತಾ ಇರೋದು. ಅದೇನು ಅಂದರೆ, ಈ ನೆಲದ ಅತ್ಯಂತ ಪ್ರಮುಖವಾದ ಆವರಣ, ಧಾರ್ಮಿಕ ಆವರಣ ಅಂತಂದರೆ ಶೂದ್ರ ಧರ್ಮದ್ದು. ಈ ಶೂದ್ರ ಧರ್ಮದ ಆಕರ ಯಾವುದು ಈ ಶೂದ್ರ ಧರ್ಮ? ಆದರೆ ನಮ್ಮ ಬದುಕಿನ ಆವರಣವನ್ನು ಗಮನಿಸಿ, ನಮ್ಮ ಈ ಒಟ್ಟು ಭಾರತೀಯ ಬದುಕಿನಲ್ಲಿ ನಿರ್ಣಾಯಕವಾದದ್ದು ಮತ್ತು ಅತ್ಯಂತ ವಿಸ್ತಾರವಾದದ್ದು ಈ ಶೂದ್ರ ಧರ್ಮ. ಈ ಸವರ್ಣೀಯರು ಅಂತ ಕರೀಬಹುದಾದರ ಜೊತೆಗೆ ದಲಿತರನ್ನು ಸೇರಿಸಿಕೊಂಡಿರಬಹುದಾದ ಈ ಶೂದ್ರ ಧರ್ಮದ ತಾತ್ವಿಕತೆಯ ಸ್ವರೂಪ ಅದೊಂದು ಭಾಳ ವಿಸ್ತಾರವಾದ ಚರ್ಚೆಯ ಸಂಗತಿ. ಆದರೆ ಈ ಶೂದ್ರ ಧರ್ಮ ಈವರೆಗಿನ ಶ್ರಮಣಧಾರೆಗಳು ಮತ್ತು ವೈದಿಕ ಧಾರೆಯ ಜೊತೆಗೆ ಕೊಳುಪಡೆ ಎರಡೂ ನಡೆಸಿ, ಅದೂ ಕೂಡ ನಮ್ಮ ಬದುಕಿನ ಅತ್ಯಂತ ಪ್ರಮುಖವಾದ ಎದುರಾಳಿಯ ತಾತ್ವಿಕತೆಯನ್ನೇ ತನ್ನ ಬದುಕಿನ ನಿರ್ಣಾಯಕ ಸಂಗತಿಯನ್ನು ಮಾಡಿಕೊಂಡಿದೆ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಹೀಗೆ ಇಷ್ಟು ದೊಡ್ಡ ಆವರಣಗಳು ಕೂಡ ಅವರ ಎದುರಿಗೆ ಇದ್ವು. ಇವುಗಳಿಂದ ಬಿಡುಗಡೆಯನ್ನು ಅವರು ಹೇಗೆ ಪಡ್ಕೋಬೇಕು ಅನ್ನುವುದು ತುಂಬ ದೊಡ್ಡ ಸಮಸ್ಯೆಯಾಗಿತ್ತು. ನಾವೀಗ ಅನೇಕ ದುಷ್ಟ ಸಮೀಕರಣಗಳ ನಡುವೆ ನಿಂತಿದ್ದೇವೆ. ನಮ್ಮನ್ನು ಆಳ್ತಾ ಇರೋ ದುಷ್ಟ ಸಮೀಕರಣಗಳು ನಮ್ಮನ್ನು ಈ ಮಟ್ಟದ ಈ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕನ್ಸೆಂಟ್ ಬಗ್ಗೆ ಕೂಡ ಬೆಳಗ್ಗೆ ಚೆನ್ನಿಯವರು ಮಾತಾಡಿದರು. ನಮ್ಮಿಂದ ಈ ಒಪ್ಪಿಗೆಯನ್ನು ಹೇಗೆ ಉತ್ಪಾದಿಸಿಕೊಳ್ಳುತ್ತವೆ ಧರ್ಮಗಳು. ನಮ್ಮಿಂದ ಅಷ್ಟೇ ಅಲ್ಲ, ಜಗತ್ತಿನ ಬಹುಪಾಲು ಸೆಮಿಟಿಕ್ ರಿಲಿಜಿಯನ್ಸಿಂದ ಹಿಡಿದು ಎಲ್ಲ ಇಸ್ಲಾಂ ಆಗಲಿ, ಅದು ಕ್ರಿಶ್ಚಿಯಾನಿಟಿ ಆಗಲಿ, ಯಹೂದಿ ಆಗಲಿ, ಹಾಗೆ ಭಾರತದ ಈ ವೈದಿಕ ಧರ್ಮವಾಗಲಿ, ಶೂದ್ರ ಧರ್ಮವಾಗಲಿ, ಇಷ್ಟು ಬೃಹತ್ತಾದ ಸಮೂಹದಿಂದ ಸಾವಿರಾರು ವರ್ಷಗಳಿಂದ ಸಾವಿರಾರು ಕೋಟಿ ಜನರಿಂದ ಈ ಅಸಮಾನತೆಗೆ ಬೇಕಾದ ಒಪ್ಪಿಗೆಯನ್ನು ಹೇಗೆ ಉತ್ಪಾದಿಸಿಕೊಳ್ಳಲಾಗುತ್ತದೆ, ಇದೊಂದು ಬಹಳ ಮುಖ್ಯವಾದ ಸಂಗತಿ. ಹಂಗಾಗಿ ಅಂಬೇಡ್ಕರ್ ಅವರು
ಈ ಒಪ್ಪಿಗೆಯನ್ನು ಹಿಂಪಡೆಯುವ, ಬಹಳ ಮುಖ್ಯವಾದದ್ದು, ಈಗ ಕೊಟ್ಟಿರುವ ಒಪ್ಪಿಗೆಯನ್ನು ಹಿಂಪಡೆಯುವ ಪ್ರಶ್ನೆ ಇದು. ಈ ಕೊಟ್ಟಿರುವ ಒಪ್ಪಿಗೆಯನ್ನು ಹಿಂಪಡೆಯಲಾಗದ ಹಾಗೆ ನಾವು ನಮ್ಮ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ವಯಸ್ಸಿಗೆ ತಲುಪುವ ಮೊದಲೇ ನಮ್ಮಿಂದ ಈ ಒಪ್ಪಿಗೆಯನ್ನು ಉತ್ಪಾದಿಸಿಕೊಳ್ಳಲಾಗಿದೆ. ಹಾಗಾಗಿ ನೀವು ಯಾವುದೇ ಧರ್ಮಕ್ಕೆ ಪಾಂಥಿಕ ಧಾರ್ಮಿಕ ಆವರಣಕ್ಕೆ ಹೋದರೆ, ಇನ್ಕ್ಲೂಡಿಂಗ್ ಬುದ್ಧಿಸಮ್ ಹೇಳ್ತಿದ್ದೇನೆ ಈ ಮಾತನ್ನು, ಪಾಂಥಿಕತೆ ನಿಜವಾಗಿಯೂ ಹಂಗೆ ನೋಡಿದ್ರೆ ಜಗತ್ತಿನ ನಿಜವಾದ ಧರ್ಮಕ್ಕೆ ಮೂಲ ಧರ್ಮ ಅಂತ ಇರಲ್ಲ. ಅದು ಹೋಗ್ತಾನೆ ಕೇಳ್ಕೊಂಡು ಹೋಗಬೇಕಾಗಿರೋ ದಾರಿ. ಪ್ರಜಾಸತ್ತೆಯೂ ಹಾಗೆಯೇ, ಅದು ಹೋಗ್ತಾ ತನ್ನನ್ನು ತಾನು ಸರಿಪಡಿಸಿಕೊಂಡು ಕೈಮರಗಳನ್ನು ಕಂಡು ತನ್ನ ಗುರಿಯನ್ನು ಮತ್ತು ದಾರಿಯನ್ನು ಎರಡನ್ನೂ ಎಚ್ಚರದಿಂದ ಪ್ರತಿ ಹೆಜ್ಜೆಗೆ ತೀರ್ಮಾನಿಸಿಕೊಳ್ಳಬೇಕಾದ ದಾರಿ ನಿಜವಾದ ಆಧ್ಯಾತ್ಮಿಕತೆಯ ಸ್ವರೂಪ. ಆಧ್ಯಾತ್ಮಿಕತೆ ಅನ್ನೋದು ಈಗಾಗಲೇ ತೀರ್ಮಾನಿಸಿಕೊಂಡಿರುವ ಸಂಗತಿ ಅಲ್ಲ. ಹಾಗಾಗಿ ಹೀಗೆ ಪ್ರತಿ ನಡೆಯನ್ನು ಎಚ್ಚರದಿಂದ ತೀರ್ಮಾನಿಸಿಕೊಳ್ಳುವ ಸಾಧ್ಯತೆ ಇರುವುದು ಯಾವ ಧರ್ಮಕ್ಕೆ ಅನ್ನುವ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ತುಂಬ ಎಚ್ಚರದಿಂದ ಈ ತೀರ್ಮಾನ ತಗೊಂಡ್ರು. ಅವ್ರಿಗೆ 2 ಆಪ್ಷನ್ಸ್ ಇತ್ತು. ಒಂದು ನಾನ್ ರಿಲಿಜಿಯಸ್ ಆಗಿ ಕೂಡ ಇರಬಹುದಾಗಿತ್ತು. ಅಂಬೇಡ್ಕರ್ ಅವರಿಗೆ ಈ ಆಪ್ಷನ್, ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಬೇರೆ ಬೇರೆ ಧರ್ಮಗಳ ಆಹ್ವಾನ ಇತ್ತು, ಹೋಗ್ಬೋದಾಗಿತ್ತು. ಆದರೆ ಅದಲ್ಲ, ಅಥವಾ ಯಾವ ಧರ್ಮಕ್ಕೂ ಸೇರದೇ ಇರಬಹುದಾಗಿತ್ತು. ಬೌದ್ಧ ಧರ್ಮವನ್ನೇ ಯಾಕೆ ಸೇರಿದರು? ಇದೊಂದು ಬಹಳ ಮುಖ್ಯ. ಈಗಂತೂ ಹೊಸದಾಗಿ ಈ ಥರದೊಂದು ಹೊಸ ಫೆನಾಮಿನ ನಮ್ಮ ಎದುರಿಗೆ ಇದೆ. ಅದರಲ್ಲೂ ಹೊಸದಾಗಿ ಜನರೇಷನ್ ಇದೆಯಲ್ಲ, ಅದರಲ್ಲೂ ಯುರೋಪಿನಲ್ಲಿ ಹೊಸ ಸಮೂಹ, ಹೊಸ ಪೀಳಿಗೆ. ಇದೊಂದು ಮುಖ್ಯವಾಗಿ ಸಂಗತಿಯನ್ನು ತಾವು ಗಮನಿಸಬೇಕು. ಅದೇನು ಅಂದರೆ, ಯುರೋಪಿನ ಹೊಸ ಪೀಳಿಗೆಯ ಬಹುಪಾಲು ನಾರ್ವೆ, ಜರ್ಮನಿ ಇತ್ಯಾದಿ ದೇಶಗಳ 65% ಹೆಚ್ಚು ಯುವಕರು ತಾವು ನಾನ್ ರಿಲಿಜಿಯಸ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈ ಫೆನಾಮಿನಾನ ಎಚ್ಚರದಿಂದ ಗಮನಿಸಿ. ಆದರೆ ನಾನ್ ರಿಲಿಜಿಯಸ್ ಅನ್ನೋದು ನಾನ್ ಸ್ಪಿರಿಚುವಲ್ ಅಲ್ಲ. ಅದು ಅತ್ಯಂತ ಮುಖ್ಯವಾದ ಸಂಗತಿ. ದೇ ಆರ್ ಸ್ಪಿರಿಚುವಲ್, ಆದರೆ ನಾಟ್ ರಿಲಿಜಿಯಸ್. ಇಲ್ಲಿ 2 ಸಾಧ್ಯತೆಗಳು ನಮಗೂ ಕೂಡ ಓಪನ್ ಆಗಿದೆ. ಈ ಯಾವ ಧರ್ಮಗಳಿಗೂ ಬದ್ಧರಾಗದೆ ಸ್ಪಿರಿಚುವಲ್ ಆಗಿ ಕೂಡ ಇರಬಹುದು. ಸ್ಪಿರಿಚುಯಾಲಿಟಿ ಇದು ಇಟ್ ಈಸ್ ಹ್ಯೂಮೇನ್ ಅನ್ನೋ ಮಾತಿದೆಯಲ್ಲ, ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆದದ್ದು. ಒಬ್ಬ ಮನುಷ್ಯನಿಗೆ ಧರ್ಮದ ಅಗತ್ಯ ಅತ್ಯಂತಿಕವಾಗಿ ಬೇಕೇ ಅನ್ನುವ ಪ್ರಶ್ನೆಗೆ ಉತ್ತರ, ಧರ್ಮದ ಬಗ್ಗೆ ಏನಾದರೂ ಹೇಳಿ, ಆದರೆ ಒಬ್ಬ ಮನುಷ್ಯನಿಗೆ ಆತ್ಯಂತಿಕವಾಗಿ ಬೇಕಾದದ್ದು ಆಧ್ಯಾತ್ಮಿಕತೆ. ಅದು ಯಾವ ಧರ್ಮದ ಹಂಗೂ ಇಲ್ಲದೆ ಇರುವಂಥ ಎಲ್ಲ ಧರ್ಮಗಳನ್ನು ದಾಟಿದ್ದು. ಗಮನಿಸಿ, ನಮ್ಮಲ್ಲಿರುವ ವಚನ, ಆರೂಢ, ಅವಧೂತ, ಅಚಲ ಹಾಗೂ ಜಗತ್ತಿನ ಬೇರೆ ಕರೆಯಿರುವಂಥ ಸೂಫಿ, ಹಾಗೆಯೇ ಇಂಥ ಪಂಥಗಳು ಧಾರ್ಮಿಕತೆಯನ್ನು ಮುಂದಿಡಲ್ಲ, ಅವು ಆಧ್ಯಾತ್ಮಿಕತೆಯನ್ನು ಮುಂದಿಡ್ತವೆ. ಹಾಗಾಗಿ ಇಂಥ ಒಂದು ಆಧ್ಯಾತ್ಮಿಕತೆ ಭಾರತದ ಬಿಡುಗಡೆಯ ಸಾಧ್ಯತೆಯಾಗಿ ಅಂಬೇಡ್ಕರ್ ಅವರ ಎದುರಿಗೆ ಬಂದಾಗ ಅವರು ಆಯ್ಕೆ ಮಾಡಿಕೊಂಡದ್ದು ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಒಂದು ವ್ಯಕ್ತಿಗತವಾದ ಬಿಡುಗಡೆಯ ಪ್ರಶ್ನೆ ಅಲ್ಲ. ಅದು ಹೀಗೆ ಜೀತದಿಂದಲೇ ಬದುಕನ್ನು ಆರಂಭಿಸುವ ಈ ತಾತ್ವಿಕ ಜೀತ ಇದೆಯಲ್ಲ, ಭಾರತದ ಮಟ್ಟಿಗೆ ತಾತ್ವಿಕತೆಯ ಜೀತ ಅತ್ಯಂತ ಹೀನಾಯವಾದದ್ದು. ಈ ತಾತ್ವಿಕತೆಯ ಜೀತನ ಬರೀ ದಲಿತರು ಮಾತ್ರ ಮಾಡ್ತಾ ಇಲ್ಲ, ಬ್ರಾಹ್ಮಣರಿಂದ ಎಲ್ಲ ಜಾತಿಗಳವರು ಈ ತಾತ್ವಿಕ ಜೀತದ ಆಳುಗಳಾಗಿದ್ದಾರೆ. ಈ ತಾತ್ವಿಕ ಜೀತದಿಂದ ಬಿಡುಗಡೆಗೆ ಬೇಕಾಗುವ ಅದು ನಾನ್ ಸ್ಪಿರಿಚುವಲ್ ಅಲ್ಲ, ನಾನ್ ರಿಲಿಜಿಯಸ್ ಆಗಿರ್ಬೋದು ಅಥವಾ ರಿಲಿಜಿಯಸ್ ಆಗಿರ್ಬೋದು. ರಿಲಿಜಿಯಸ್ ಅನ್ನೋದು ಈ ಪಾಂಥಿಕತೆ ಅನ್ನುವುದರ ವಿರುದ್ಧ ಬಂಡೆದ್ದ ಒಳಬಂಡಾಯಿಗಳು ನಮ್ಮಲ್ಲಿ ಬೇಕಾದಷ್ಟಿದ್ದಾವೆ. ವಚನ ಕೂಡ ಅಂಥದ್ದೊಂದು ಒಳಬಂಡಾಯ, ಮತ್ತು ವಚನದಲ್ಲೇ ಅಂಥ ಅನೇಕ ಬಂಡೇಳುವ ಗುಣ. ಇಸ್ಲಾಮಲ್ಲಿ ಸೂಫಿಸಮ್ ಕೂಡ ಆ ಥರದ ಬಂಡಾಯವನ್ನು, ಹಾಗೆ ನಮ್ಮ ಭಾರತೀಯ ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ಅಂತಹ ಬಂಡೇಳುವ ಈ ಆಧ್ಯಾತ್ಮಿಕತೆ ಇದೆಯಲ್ಲ, ಅದು ಭಾರತದ ಬಿಡುಗಡೆಗೆ ಒಂದು ಹೊಸ ಸಾಧ್ಯತೆಯನ್ನು ಕೊಟ್ಟದ್ದು. ಬೌದ್ಧ ಧರ್ಮಕ್ಕೆ ಒಂದು ವಿಶೇಷ ಇದೆ. ಅದು ಬೌದ್ಧ ಧರ್ಮ ಅನ್ನೋದಕ್ಕಿಂತ ಬೌದ್ಧ ತಾತ್ವಿಕತೆ, ಬೌದ್ಧ ದರ್ಶನ, ಬೌದ್ಧ ಆಧ್ಯಾತ್ಮಿಕತೆ ಅನ್ನೋದು ಹೆಚ್ಚು ಸೂಕ್ತವಾದದ್ದು. ಯಾಕೆ ಅಂದರೆ, ಜಗತ್ತಿನ ಎಲ್ಲ ಧರ್ಮಗಳು ಈಗಾಗಲೇ ಹೇಳಿ ಮುಗಿಸಿರುವ ತಾತ್ವಿಕತೆ, ಆದರೆ ಬೌದ್ಧ ಧರ್ಮ ಮಾತ್ರ ಇನ್ನೂ ಹೇಳಿ ಮುಗಿಸಿಲ್ಲ. ಇನ್ನು ಮುಂದೆ ಬರುವ ಸಾವಿರಾರು ಬುದ್ಧರು, ಮೈತ್ರೇಯಿ ಬುದ್ಧರು ಇನ್ನೂ ಬೌದ್ಧ ತಾತ್ವಿಕತೆಯನ್ನು ವ್ಯಾಖ್ಯಾನಿಸಿಕೊಡಬಹುದು.
ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಬುದ್ಧನಾಗುವ ಸಾಧ್ಯತೆ ಇರುವುದರಿಂದ ಮತ್ತು ತನ್ನ ಕೈಯಲ್ಲೇ ಆ ಹತ್ತದೀಪಭವ ಬೆಳಕಿರುವುದರಿಂದ ಹೋಗುತ್ತಾ ಬೌದ್ಧ ಧರ್ಮವನ್ನು ಮರುವ್ಯಾಖ್ಯಾನಿಸುತ್ತಾ ಮತ್ತು ಮರುಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾ ತನ್ನ ದಾರಿಯ ಸರಿದಾರಿಯನ್ನು ತಾನೇ ಕಂಡುಕೊಳ್ಳುವ ಜವಾಬ್ದಾರಿ ಒಬ್ಬ ಸ್ಪಿರಿಚುವಲ್ ಮ್ಯಾನ್ಗೆ ಇರುವುದರಿಂದ ಬೌದ್ಧ ತಾತ್ವಿಕತೆ ಒಂದು ರೀತಿಯಲ್ಲಿ ಹೇಳಿ ಮುಗಿಸಿರುವ ಧರ್ಮವಲ್ಲ, ಅದು ಇನ್ನೂ ಬೌದ್ಧ ಧರ್ಮದ ನಿಜವಾದ ಅದರ ಬೆಳವಣಿಗೆಯೇ, ಅದರ ಫಾರ್ಮುಲೇಷನ್ ಆದಿದ್ದೇ ಹೀಗೆ ಮತ್ತೆ ಮರುವ್ಯಾಖ್ಯಾನ ಮಾಡುವ ಅಭಿಧಮ್ಮದ ಮೂಲಕ. ಅಭಿಧಮ್ಮ ಅಂದರೆ ಮತ್ತೆ ಮರುವ್ಯಾಖ್ಯಾನಕ್ಕೆ ಸಾಧ್ಯತೆ ಇರುವ, ಜಗತ್ತಿನಲ್ಲಿ ಯಾವ ಧರ್ಮಗಳು ತನ್ನನ್ನು ಪ್ರಶ್ನಿಸುವುದನ್ನು ಒಪ್ಪುವುದಿಲ್ಲ ಬೌದ್ಧ ತಾತ್ವಿಕತೆಯ ಹೊರತಾಗಿ. ಬೌದ್ಧ ದರ್ಶನಕ್ಕೆ ಮಾತ್ರ, ಬೌದ್ಧ ಧರ್ಮಕ್ಕೆ ಮಾತ್ರ ಪ್ರಶ್ನೆಗಳು ಸ್ವೀಕೃತ. ಜಗತ್ತಿನ ಯಾವ ಸೆಮಿಟಿಕ್ ರಿಲಿಜಿಯನ್ಸ್ ಆಗಲಿ ಇನ್ಯಾವುದೇ ರಿಲಿಜಿಯನ್ಸು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಿಡೋಲ್ಲ. ಆದರೆ ಬೌದ್ಧ ಧರ್ಮ ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡ ಅನ್ನುವ ಪ್ರಮಾಣ ನಿರಾಕರಣೆಯ ಅತ್ಯಂತ ಮುಖ್ಯವಾದ ನಿಲುವನ್ನು ಮುಂದಿಡುತ್ತೆ. ಯಾವುದೇ ಮಾತು, ಯಾವುದೇ ಪುಸ್ತಕ, ಯಾವುದೇ ದರ್ಶನ ನನ್ನನ್ನು ಸೇರಿದಂತೆ ಬುದ್ಧ ಹೇಳಿದ ಮಾತು, ಆ ಮಾತನ್ನು ಯಾರೇ ಹೇಳಿರಲಿ, ತಂದೆ ತಾಯಿಗಳು ಹೇಳಿರಲಿ, ಗುರು ಹಿರಿಯರು ಹೇಳಿರಲಿ, ಪ್ರಾಧ್ಯಾಪಕರು ಹೇಳಿರಲಿ, ಜ್ಞಾನಿ ಎನ್ನಿಸ್ಕೊಂಡವನು ಹೇಳಿರಲಿ, ಅವತಾರಿ ಅಂತ ನೇಳಿಸ್ಕೊಂಡ್ರವನಲ್ಲಿ ಪ್ರವಾದಿ ಹೇಳಿರಲಿ, ಯಾರೇ ಹೇಳಿರಲಿ, ಅಂಥ ಯಾವುದೇ ಮಾತು ಆತ್ಯಂತಿಕ ಸತ್ಯ, ಪ್ರಶ್ನಾತೀತ ಸತ್ಯ ಎಂದು ನಂಬಬೇಡ. ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡ. ಹಾಗೆ ಪ್ರಶ್ನಿಸಿದಾಗ ಇದು ಲೋಕಕ್ಕೆ ಮಂಗಳಕರವಾದದ್ದು ಅಂತ ಯಾವುದು ನಿನ್ನ ಅಂತಃಪ್ರಜ್ಞೆಗೆ ಅನ್ನಿಸುತ್ತೋ ಆ ಮಾತನ್ನು ಮಾತ್ರ ನಂಬು ಮತ್ತು ಹಾಗೆಯೇ ನಡೆದುಕೋ. ಬೌದ್ಧ ತಾತ್ವಿಕತೆ ಕೇವಲ ಕೇಳಿಸಿಕೊಳ್ಳುವ ತಾತ್ವಿಕತೆ ಅಲ್ಲ. ಸ್ಪಿರಿಚುಯಾಲಿಟಿಯ, ಆಧ್ಯಾತ್ಮಿಕತೆಯ ಅತ್ಯಂತ ಪ್ರಮುಖವಾದ ಲಕ್ಷಣ ಏನು ಅಂದರೆ ಅದು ಮೊದಲಿಗೆ ನಡೆದದ್ದನ್ನು ಆಮೇಲೆ ನುಡಿಬೋದು, ನುಡಿದೇನೂ ಇರಬಹುದು. ತತ್ವಪದಕಾರರಲ್ಲಿ ತತ್ವ ರಚನೆ ಮಾಡಿರೋನಿಗಿಂತ ರಚನೆ ಮಾಡದಿರೋ ಸಾಧಕರಿಗೆ ಅತಿ ಹೆಚ್ಚು ಗೌರವ ಮತ್ತು ಆ ಗುರುಭಾವ ಇರುತ್ತೆ. ಯಾಕೆ ಅಂದರೆ ಮೊದಲು ನಡೆ. ಎಲ್ಲ ಅನುಭವಿ ಪಂಥಗಳು ಮುಂದಿಡೋದು ಮೊದಲು ನಡೆ. ಬೌದ್ಧ ತಾತ್ವಿಕತೆಯು ಕೂಡ ಚೆಂದಾಗಿ ಓದ್ಕೊಂಡು, ಚೆಂದಾಗಿ ಕೇಳ್ಕೊಂಡು, ಚೆಂದಾಗಿ ಉಪನ್ಯಾಸ ಕೊಡುವವರಿಂದ ಆಗೋದಲ್ಲ. ಅದು ಹೇಗೆ ಅಂದರೆ, ನನಗೊಂದು ಕಾಯಿಲೆ, ನಮಗೆಲ್ರಿಗೂ ಇರೋ ಆ ಕಾಯಿಲೆಗಳಿಗೆ ಒಳ್ಳೆ ಡಾಕ್ಟ್ರನ್ನ ಹುಡುಕ್ತೀವಿ. ಡಾಕ್ಟ್ರನ್ನ ಹುಡುಕ್ಬೇಕಾದ್ರೆ ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ದೇಶದವನು ಅಂತ ನೋಡಲ್ಲ. ನಮಗೆ ಒಳ್ಳೆ ಡಾಕ್ಟ್ರ್ ಬೇಕು. ಬುದ್ಧ ಹಾಗೆ ಒಳ್ಳೆ ಡಾಕ್ಟ್ರು. ಅವನ ಹತ್ರ ಹಾಗೆ ನನ್ನ ಸಂಕಟದ ಪರಿಹಾರಕ್ಕೆ ಹೋಗಬೇಕು. ಅವನ ಹತ್ರ ಹೋಗಿ ಅವನ ದರ್ಶನನೆಲ್ಲ ಓದ್ಕೊಂಡು, ಅವನ ತಾತ್ವಿಕತೆನೆಲ್ಲ ಚೆನ್ನಾಗಿ ತಿಳ್ಕೊಂಡು, ಅವನ ಹತ್ರ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು, ಈ ಕಾಯಿಲೆಗೆ ಏನು ಮದ್ದು ಅಂತ ಬರೆಸ್ಕೊಂಡು ಚೀಟಿನ ಅಚ್ಚುಕಟ್ಟಾಗಿ ಮಡಚ್ಕೊಂಡು ಜೋಬಾಗಿ ಇಟ್ಕೊಂಡು ಹೋದರೆ ಏನೂ ಪ್ರಯೋಜನ ಆಗಲ್ಲ. ಅದನ್ನು ಬದುಕಿದರೆ ಮಾತ್ರ ಪ್ರಯೋಜನ. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನುವುದು ಈ ಧರ್ಮಗಳನ್ನು ದಾಟಿದ ಸಂಗತಿ, ಅದರ ಆಚೆಗಿನದು. ಅದು ಕೇವಲ ವ್ಯಕ್ತಿಗತವಾದದ್ದಲ್ಲ, ಸಾಮೂಹಿಕವಾದದ್ದು. ವ್ಯಕ್ತಿಗತವೂ ಹೌದು, ಸಾಮೂಹಿಕವೂ ಹೌದು. ಹಾಗಾಗಿ ಈ ಸಾಮೂಹಿಕ ಬಿಡುಗಡೆಯ ಅತ್ಯಂತ ಪ್ರಮುಖವಾದ ಇನ್ನೊಂದು ಸಂಗತಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬೋದು ಅಂತ ಕಾಣಿಸುತ್ತೆ. ಅದೇನು ಅಂದರೆ, ಕರುಣಾಮೈತ್ರಿಯ ಬಗ್ಗೆ ಬಂತೇಜಿಯವರು ಬಹಳ ಮುಖ್ಯವಾದ ಪ್ರಸ್ತಾಪಗಳನ್ನು ಇಟ್ಟರು. ಲೋಕದ ಜೊತೆಗೆ ಕರುಣೆಯಿಂದ ಇರಿ, ಮೈತ್ರಿಯಿಂದ ಇರಿ, ಸ್ನೇಹಿತರಾಗಿರಿ, ಇನ್ನೊಬ್ಬರನ್ನ ಅಪಮಾನಿಸಬೇಡಿ, ಸಮಾನವಾದ ಕಾಣಿ, ಎಲ್ಲರ ಜೊತೆಗೆ ಊಟ ಮಾಡಿ, ಎಲ್ಲರ ಜೊತೆಗೆ ಸಾಲ ಕೂತ್ಕೊಂಡು ಊಟ ಮಾಡಿ ಇಂಥ ಮಾತನ್ನು ಭಾಳ ಸುಲಭವಾಗಿ ಉದಾರವಾಗಿ ಹೇಳಿಬಿಡ್ಬೋದು. ಈ ನೆಲದಾಗೆ ಬೆಳೆದವನಿಗಿಂತ ಬೇಯಿಸ್ತವನಿಗೆ ಭಾಳ ಗೌರವ. ಯಾರು ಬೆಳೆದು ಕೊಟ್ಟವರು ಅಂತ ಅದನ್ನು ನೋಡಲ್ಲ, ಯಾರು ಬೇಯಿಸ್ಕೊಟ್ಟ ಅಂತ ಅದನ್ನು ನೋಡ್ತೀವಿ. ಹಾಗಾಗಿ ಎಂಥ ದುರಂತದ, ಎಂಥ ಕೇಡಿನ ಬಾಳನ್ನು ಬಾಳ್ತಿದ್ದೀವಿ ಅಂತ ಒಂದು ಸಾರಿ ನಾವೆಲ್ಲ ಗಮನಿಸ್ಕೋಬೇಕಲ್ವ. ಇನ್ನೊಬ್ಬ ಮನುಷ್ಯನ ಜೊತೆಗೆ ಕೂತ್ಕೊಂಡು ಉಣ್ಣಕ್ಕೂ ಸಿದ್ಧವಿಲ್ಲ ಅಂದರೆ, ಬಹುಶಃ ಸರಹನ ಒಂದು ಮಾತಿದೆ, ಅಯ್ಯೋ ಅವಿವೇಕಿ, ಚಾಂಡಾಲನೆಂದು ಗೊತ್ತಿಲ್ಲದೆ ಉಣ್ಣುವವರೆಗೂ ಇಲ್ಲದ ದೋಷ ಉಂಡಾದ ಮೇಲೆ ಗೊತ್ತಾಗಿಬಿಟ್ರೆ ಬಂದು ಮೆತ್ಕೊಂಬಿಡುತ್ತಾ.
ಯಾರ ಪಕ್ಕದಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡು ಉಣ್ತಾವನಪ್ಪ, ಅವನ ಜೊತೆಗೆ ಊಟ ಮಾಡಿದೆ. ಉಂಡಾದ್ಮೇಲೆ ಗೊತ್ತಾಯಿತು ಅವನು ಚಾಂಡಾಲ ಅಂತ. ಏನಾಯಿತು? ಏನೂ ಆಗಲಿಲ್ವಲ್ಲ. ಅದು ಗೊತ್ತಾಗದಿದ್ರೆ ಸುಮ್ಮನೆ ಇರ್ತಿದ್ಯಲ್ವ? ಇಂಥದ್ದೊಂದು ಪೊಳ್ಳನ್ನು, ಜಗತ್ತಿನ ಬಹುಪಾಲು ಸಂಕಟಗಳಿಗೆ ಈ ಹೊತ್ತು ವಿಶ್ವವೇ ಒಂದು ರೀತಿಯಲ್ಲಿ ಯಾವ ಕ್ಷಣಕ್ಕೆ ದಗ್ಗನುತ್ತೋ ಅನ್ನೋಂಥ ಆತಂಕದಲ್ಲಿ ವಿಶ್ವವೇ ಬದುಕ್ತಾ ಇದೆ. ಈ ಥರದ ತೀವ್ರವಾದ ಸಂಕಟಕ್ಕೆ ಏನು ಕಾರಣ? ಸ್ವಲ್ಪ ಗಮನಿಸಿ. ಪೊಳ್ಳು ತತ್ವಜ್ಞಾನಗಳು, ಸುಳ್ಳು ಧರ್ಮಗಳು. ಈ ಪೊಳ್ಳು ತತ್ವಜ್ಞಾನಗಳಿದ್ದಾವಲ್ಲ, ನಮ್ಮ ಭಾರತೀಯರ ಬದುಕನ್ನು ಅಷ್ಟೇ ಹಾಳು ಮಾಡ್ತಾ ಇಲ್ಲ, ಜಗತ್ತಿನ ಬಹುಪಾಲು ದೇಶಗಳ ಬಹುಪಾಲು ಸಾವಿರ ವರ್ಷಗಳಿಂದ ಹಾಗೆ ನಮ್ಮ ಬದುಕನ್ನು ಹೀಗೆ ಈಡಾಡುತ್ತಾ ಬಂದಿರುವ ಧಾರ್ಮಿಕತೆಯ ಬಗ್ಗೆ ನಾವೀಗ ಎಚ್ಚರದಿಂದ ಯೋಚನೆ ಮಾಡಿ, ಈ ಧಾರ್ಮಿಕತೆಗೆ ಪ್ರತಿಯಾಗಿ ಈ ಆಧ್ಯಾತ್ಮಿಕತೆ ಇದೆಯಲ್ಲ, ಸ್ಪಿರಿಚುಯಾಲಿಟಿ, ಅದನ್ನು ಒಂದು ಆಲ್ಟರ್ನೇಟಾಗಿ ಬಳಸಬಹುದಾ? ಅದನ್ನು ಕೂಡ ಎಚ್ಚರದಿಂದ ತೀರ್ಮಾನಿಸ್ಕೋಬೇಕಾಗಿದೆ. ಬುದ್ಧ ಹಾಗೆ ಅದಕ್ಕೆ ನಮ್ಮ ಕೈಗೆ ಬೆಳಕು ಕೊಟ್ಟದ್ದು. ನಮ್ಮ ಮಂಟೇಸ್ವಾಮಿನೂ ಅಷ್ಟೇ, ಹಾಗೆ ಅಂಗೈ ಮುಂಗೈನಲ್ಲಿ ಒಂದು ಬೆಳಕಿಟ್ಗ ಮುಂದಕ್ಕೆ ನಡ್ಕೊಂಡು ಹೋಗು, ನೀನು ತೀರ್ಮಾನ ಮಾಡು. ಹಾಗಾಗಿ ಅಂಥ ತೀರ್ಮಾನವನ್ನು ನಮಗೆ ಬಿಟ್ಟಿರುವ ಆ ಬೌದ್ಧ ಆಧ್ಯಾತ್ಮಿಕತೆ ಅಂಬೇಡ್ಕರ್ ಅವರ ಕೈ ಬೆಳಕಾಗಿತ್ತು. ಅದು ನಮಗೂ ಬೆಳಕು ನೀಡಲಿ ಅಂತ ಆಶಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.